ಎನ್ಐಎ ಅಧಿಕಾರಿಗಳಿಂದ ಮೆಗಾ ರೇಡ್ ಆಗಿದೆ. ಹಾಗಾದ್ರೆ ಚೆನ್ನೈನಲ್ಲಿ ಇದ್ದಾನ ರಾಮೇಶ್ವರಂ ಕೆಫೆಯ ಶಂಕಿತ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೆ ಲಭ್ಯವಾಗಿದೆ. ಬೆಳಗ್ಗೆನೇ ಅಧಿಕಾರಿಗಳು ಚೆನ್ನೈಗೆ ತೆರಳಿದ್ದಾರೆ. ಮನ್ನಾಡಿಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಮನ್ನಾಡಿಯ 3 ಅಂತಸ್ತಿನ ಕಟ್ಟಡದಲ್ಲಿ ಆತ ಹಾಗಾದ್ರೆ ಅಡಗಿದ್ದಾನ. ಮನೆಯಲ್ಲಿ ಎನ್ಐಎ ಟೀಮ್ ಶೋಧವನ್ನ ನಡೆಸ್ತಾ ಇದೆ. ನಿಖರವಾದ ಮಾಹಿತಿ ಮೇರೆಗೆ ಅಲ್ಲಿಗೆ ಅಧಿಕಾರಿಗಳು ತೆರಳಿದ್ದಾರೆ. ದಾಳಿಯನ್ನ ಮಾಡಿದ್ದಾರೆ. ಪರಿಶೀಲನೆ ನಡೀತಾ ಇದೆ. ರಾಮನಾಥಪುರಂನಲ್ಲೂ ಕೂಡ ಎನ್ಐಎ ಶೋಧವನ್ನ ನಡೆಸ್ತಾ ಇದೆ. ಮನೆಯಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೆ ಲಭ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿಸ್ಪ್ಲೇ ಮಾಡಿ ನಾವು ತೋರಿಸ್ತೀವಿ. ಸೊ ಇಲ್ಲಿ ಆತ ಟೈಮರ್ ಬಾಂಬ್ ಅನ್ನ ಇಟ್ಟು ಬಸ್ನಲ್ಲಿ ತೆರಳಿದ್ದ. ಸುಮಾರು 1000ಕ್ಕೂ ಅಧಿಕ ಸಿಸಿಟಿವಿಗಳಲ್ಲಿ ಪರಿಶೀಲನೆ ಮಾಡಿದ ಮೇಲೆ ಆತನ ಚಲನವಲನ ನೋಡಿದ ಮೇಲೆ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಕ್ಕಿತ್ತು. ಆತ ಚೆನ್ನೈನಲ್ಲಿ ಇರಬಹುದು ಅಂತ. ಮನ್ನಾಡಿಯಲ್ಲಿ 3 ಅಂತಸ್ತಿನ ಮನೆ, ಅಲ್ಲಿ ರೇಡ್ ಮಾಡಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಮನಾಥಪುರಂನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈತ ಬಸ್ನಲ್ಲೇ ಸುಮಾರು 1 ಗಂಟೆ ಅವಧಿಯಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಆತ ಗಡಿ ದಾಟಿ ಹೋಗಿದ್ದಾನೋ ಮಾಹಿತಿ ಸಿಕ್ಕಿದೆ. ಅದು ತಮಿಳುನಾಡಿನ ಕಡೆಗೆ. ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಮತ್ತೆ ಕೆಲವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿರಬಹುದು. ಆ ನಿಟ್ಟಿನಲ್ಲೇ ಈ ರೇಡ್ ಅನ್ನ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಸ್ಥಳಕ್ಕೆ ಆಗಮಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಫೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ರು. ಇದೀಗ ಅಧಿಕೃತವಾಗಿ ಅವರು ತನಿಖೆಗೆ ಇಳಿದಿದ್ದಾರೆ. ಅದರಂತೆ ಕೆಫೆಗೆ ಬಂದಿದ್ದಾರೆ. ಅಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಎನ್ಐಎ ಎಸ್ಪಿ ಸೇರಿದಂತೆ 3 ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೇಲ್ಛಾವಣಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಸಿಸಿಟಿವಿಗಳ ಪರಿಶೀಲನೆಯನ್ನು ಕೂಡ ಎನ್ಐಎ ಟೀಮ್ ನಡೆಸ್ತಾ ಇದೆ. ಇನ್ಫ್ಯಾಕ್ಟ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಆ ದಿನಾನೂ ಕೂಡ ಎನ್ಐಎ ಬಂದಿತ್ತಲ್ಲಿಗೆ. ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಅಫಿಷಿಯಲ್ ಆಗಿ ಈ ಕೇಸ್ ಅವರಿಗೆ ಹ್ಯಾಂಡ್ ಓವರ್ ಆಗಿರೋದ್ರಿಂದ ನಿನ್ನೆ ಮತ್ತೆ ಅವರು ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆ ಆಧಾರದ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಇವತ್ತು ಸ್ಥಳ ಪರಿಶೀಲನೆಗೆ ಅಂತ ಎನ್ಐಎ ಟೀಮ್ ಅಲ್ಲಿ ಹೋಗಿದೆ. ಕೆಫೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಮೇಲ್ಛಾವಣಿ, ಯಾಕಂದ್ರೆ ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದು ಮೇಲ್ಛಾವಣಿಗೆ ಹೊಡೆದಿದೆ, ಅಲ್ಲಿ ಬ್ಲಾಸ್ಟ್ ಆಗಿದೆ. ಅಕಸ್ಮಾತ್ ಅದೇನಾದ್ರೂ ಅಡ್ಡ ಬ್ಲಾಸ್ಟ್ ಆಗಿದ್ದಿದ್ರೆ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸ್ತಾ ಇತ್ತು ಅಂತ ತಜ್ಞರು ಹೇಳ್ತಾ ಇದ್ರಲ್ಲ. ಸೊ ಆ ಮೇಲ್ಛಾವಣಿಯನ್ನು ಸದ್ಯಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಬಂಧ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಪೊಲೀಸರು ಅವರಿಗೆ ಹಸ್ತಾಂತರ ಮಾಡಲಿದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಸ್ಸಲ್ಲಿ ಬಂದಿದ್ರು ಅಂತ ಮಾಹಿತಿ ಇದೆ. ಸಿಸಿಟಿವಿ ಫುಟೇಜ್ ಕೊಡಲಾಗಿದೆ. ಎನ್ಐಎ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾವುದು UAPA ಕೇಸಸ್ ಅಲ್ಲಿ ಬಾಂಬ್ ಬ್ಲಾಸ್ಟಿನ ಬಗ್ಗೆ ಈಗಾಗಲೇ ಎನ್ಐಎನವರು ಬಂದಿದ್ದಾರೆ. ಎನ್ಐಎ ಯಾವುದು UAPA ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತದು. ಅಂದರೆ ಎನ್ಐಎಗೆ ಬರುತ್ತೆ ಅಥವಾ CBI, NIA ಈ ಏಜೆನ್ಸಿಗಳು ತಗೊಳ್ತಾರೆ. ಆದ್ದರಿಂದ ಎನ್ಐಎನವರು ಬಂದಿದ್ದಾರೆ. ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮವರು, ನಮ್ಮ ಪೊಲೀಸ್ನವರು. ಮತ್ತೆ ಜೊತೆಗೆ ಇವರು ಇಬ್ಬರು ಸೇರಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕು ಅಂತ CCB ಮತ್ತು NIA ಇಬ್ಬರು ಕೂಡ ಜಂಟಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರಿಗೆ NIA ಟೆರರ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಆಗ್ತಾ ಇದೆ ಜೈಲಿನಲ್ಲಿ ಅಂತ ಹೇಳಿ ಪರಪ್ನಗರ ಜೈಲ್ಗೂ ಕೂಡ ವಿಸಿಟ್ ಮಾಡಿ ಸರ್ಚ್ ಮಾಡಿದ್ದಾರೆ. ಅದನ್ನ ನಾವು ಮಾಡಿದ್ದು. ನಮಗೆ ಫಸ್ಟ್ ಡೇನೇನೆ ನಮಗೆ ಮಾಹಿತಿ ಇದೆಲ್ಲ ಆದ್ಮೇಲೆ ನಾವು ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಎಲ್ಲಾದರೂ ಸಾಧ್ಯತೆ ಇರ್ಬೋದು ಅಂತ ನಮ್ಮವರು ಕೂಡ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಚೆಕ್ ಮಾಡಿ, ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದೆ ನಾವು 8 ತಂಡಗಳನ್ನು ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಇವತ್ತು ಅವರು ಮಾಡ್ತಿದ್ದಾರೆ. ಯಾರು ಅವರೇ ಮಾಡಲಿ ನಾವೇ ಮಾಡಲಿ, ಒಟ್ಟಾರೆ ನಮಗೆ ಯಾರು ಆತ ಕಂಡಿಡ್ಕೋಬೇಕಲ್ಲ, ಕಂಡಿಡಿದು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ತಮಿಳುನಾಡಿನಲ್ಲಿ 2 ಕಡೆ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿರೋದು, ಅಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಏನು ಲಭ್ಯವಾಗಿದೆ? ಅಟ್ ದ ಸೇಮ್ ಟೈಮ್ ಕೆಫೆಯಲ್ಲಿ ಎನ್ಐಎ ಟೀಮ್ ಬಂದಿದೆ, ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಡೇನೂ ಬಂದಿದ್ರು, ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು. ಈಗ ಅಧಿಕೃತವಾಗಿ ಅವರಿಗೆ ಕೇಸ್ ಹಸ್ತಾಂತರ ಆಗಿರೋದ್ರಿಂದ ಇವತ್ತು ಬಂದಿದ್ದಾರೆ. ಸೊ ಇಲ್ಲಿ ಯಾವ ತರ ಪರಿಶೀಲನೆ ಆಗ್ತಾ ಇದೆ ಮುನಿರಾಜು?
ಶರ್ಮಿತಾ, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಇವತ್ತಿನಿಂದ ತನಿಖೆಯನ್ನ ಚುರುಕುಗೊಳಿಸಿದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಚೆನ್ನೈನಲ್ಲಿ ಒಂದು 2 ಕಡೆ ರೈಡ್ ಆಗಿದ್ರೆ ಮತ್ತೆ ಬೆಂಗಳೂರಿನಲ್ಲಿ ಈಗ ಕೆಫೆಗೆ ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಏನು ಈಗ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಘಟನೆ ನಡೆದ ದಿನ ಕೂಡ ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಘಟನೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಿ ಮತ್ತೆ ಸ್ಥಳವನ್ನ ಪರಿಶೀಲನೆ ಮಾಡಿ ಆರೋಪಿಗಳು ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಎಲ್ಲಿ ಸ್ಫೋಟವನ್ನು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ರು. ಆದ್ರೆ ಇವತ್ತು ಅಧಿಕೃತವಾಗಿ ಈ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಯಾಕಂದ್ರೆ ಈ ಬಗ್ಗೆ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರೋದ್ರಿಂದ ಈಗ ಅವರೇ ಈ ಒಂದು ಪ್ರಕರಣದ ತನಿಖೆಯನ್ನ ಮತ್ತೆ ತನಿಖೆಯ ಒಂದು ಹೊಣೆಯನ್ನ ಹೊರಬೇಕಾಗುತ್ತೆ. ಆ ಸಲುವಾಗಿ ಇವತ್ತು ಎನ್ಐಎ ಅಧಿಕಾರಿಗಳು ಕೆಫೆಗೆ ಆಗಮಿಸಿ 3 ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಏನು ಸ್ಫೋಟಗೊಂಡಂತಹ ಒಂದು ಸ್ಥಳ ಇರಬಹುದು ಮತ್ತೆ ಕ್ಯಾಶ್ ಕೌಂಟರ್ ಇರಬಹುದು ಮತ್ತೆ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿರುವಂತದ್ದು. ಇಡೀ ಒಂದು ಹೋಟೆಲ್ ಆವರಣವನ್ನ ಪರಿಶೀಲನೆ ಮಾಡಿ ಆರೋಪಿ ಎಲ್ಲಿಂದ ಬಂದ ಮತ್ತೆ ಯಾವ ರೀತಿ ವಾಪಸ್ ಹೋದ ಮತ್ತೆ ಎಲ್ಲಿ ಬಾಂಬ್ ಅನ್ನ ಆತ ಫಿಟ್ ಮಾಡಿದ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಂಡು ಹೋಗಿರುವಂತದ್ದು. ಇನ್ನ ಉಳಿದಂತೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಫೈಲ್ ಅನ್ನ ಎನ್ಐಎ ಅಧಿಕಾರಿಗಳು ಸಿಸಿಬಿಯಿಂದ ಪಡ್ಕೋತಾರೆ. ಯಾಕಂದ್ರೆ ಈವರೆಗೆ ಏನೆಲ್ಲ ತನಿಖೆ ಆಗಿದೆ ಮತ್ತೆ ಏನೆಲ್ಲ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಎಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಸರ್ಚ್ ಮಾಡಿದ್ದಾರೆ ಅದರಲ್ಲಿ ಆರೋಪಿಯ ಸುಳಿವು ಏನಿದೆ ಅನ್ನೋದನ್ನ ಸಂಪೂರ್ಣವಾದ ಕೇಸ್ ಫೈಲ್ ಅನ್ನ ಇವತ್ತು ಎನ್ಐಎ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಆ ನಂತರ ಆರೋಪಿ ಯಾರು ಮತ್ತೆ ಆತನ ಹಿನ್ನೆಲೆ ಏನು ಆತ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ದ ಅಂತೇಳಿ ಆತನ ಬಂಧನಕ್ಕೆ ಒಂದು ಬಲೆಯನ್ನ ಬೀಸ್ತಾರೆ ಶರ್ಮಿತಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗ 3 ಹಿರಿಯ ಅಧಿಕಾರಿಗಳು ಈಗ ಕೆಫೆಯಲ್ಲಿ ಪರಿಶೀಲನೆ ಮಾಡಿ ತೆರಳಿದ್ದಾರೆ ಶರ್ಮಿತಾ. ಓಕೆ ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.